ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆದಿ, ಯಾರಾದ್ರೂ ನನ್ನ ಕರೆದ್ರ? ಏನು ಆಗ್ಲಿಂದ ಇಲ್ಲಿ ಕಾಯ್ತಾ ಇದ್ದೀನಿ. ಎಷ್ಟ್ ಬಂದ್ ಮಾತಾಡ್ಬೇಕಂತ ಗೊತ್ತಾಗಲ್ವಾ? ನಮ್ಮ ಆದ ಏನಕ್ಕೆ ನಿನ್ ಜೊತೆ ಮಾತಾಡ್ಬೇಕು? ಅದೇ ಅಲ್ವಾ? ಯಾಕೆ ಅಂದ್ರೆ ನಾನು ಇವನ ಹೆಂಡತಿ. ಹಲೋ, ಮಾತಾಡ್ಬೇಕು, ಸ್ವಲ್ಪ ಎದ್ವಾ. ಏನ್ ಕಿಟ್ಕಿ ಹೊಡೆದೆಲ್ಲ ಕರೀತಾ ಇದ್ಯಾ? ನಿನ್ ಕರೆದ ತಕ್ಷಣ ಅದೇನ್ ಬರಲ್ಲ. ಬಾ. ಇವನೇನು ಅವ್ಳು ಕರೆದಿದ ತಕ್ಷಣ ಹೋಗ್ಬಿಟ್ಟ. ತೊಗರಿ ಬೇಳೆ ಎಷ್ಟು? ಒಂದ್ 2 kg ಬರ್ಕೊಳ್ಳಿ. 2 kg ತೊಗರಿ ಬೇಳೆ, 30, 130, 260. ಟೀ ಪೌಡ್ರು 1/4 kg. ಟೀ ಪುಡಿ 1/4 kg ಬರ್ಕೊಳ. ಸಕ್ಕರೆ 1 kg. ಗೋಡಂಬಿ 1/4 kg. ಈಗ ಏನ್ ಬೇಕು ಅದನ್ನ ಹೇಳೆ. ಗೋಡಂಬಿ ತಗೊಂಡು ಏನ್ ಮಾಡ್ತೀಯಾ? ಹಿತ್ಲಲ್ಲಿ ನೆಟ್ಟು ಗಿಡ ಬೆಳೆಸ್ತೀನಿ. ಶಾವಿಗೆ ಪಾಯಸಕ್ಕೆಲ್ಲ ಬೇಕಲ್ವೇನ್ರಿ? ಸದ್ಯಕ್ಕೆ ಯಾವ ಹಬ್ಬನೂ ಇಲ್ಲ, ಶಾವಿಗೆ ಪಾಯಸ ಯಾಕೆ ಮಾಡ್ತೀಯಾ? ಹಬ್ಬ ಬಂದಾಗ ಬೇಕಾಗುತ್ತಲ್ಲ. ಹೇಳಿನಿ, ಈ ತಿಂಗಳಿಗೆ ಎಷ್ಟು ಬೇಕು ಅದನ್ನ ಮಾತ್ರ ಹೇಳು. ಯುಗಾದಿಗೆ ಬೇಕಾಗಿರೋದು ಯುಗಾದಿಗೆ, ಸಂಕ್ರಾಂತಿಗೆ ಬೇಕಾಗಿರೋದು ಸಂಕ್ರಾಂತಿಗೆ ತಗೊಂಡ್ರಾಯ್ತು. ಈಗಷ್ಟೇ ಮದುವೆ ಮಾಡಿ ಕೈ ಖಾಲಿ ಮಾಡ್ಕೊಂಡಿದೀವಿ. ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಬೇಕು, ಗೊತ್ತಾಯ್ತಾ? ಆಯ್ತು, ಗಸಗಸೆ ಬರ್ಕೊಳ್ಳಿ. ಗಸಗಸೆ ಅಮ್ಮ ಎಷ್ಟು? 1 kg ಬರ್ಕೊಳ್ಳ? 2 kg ಬರ್ಕೊ. ಏಯ್, ಗಸಗಸೆ ಬೆಲೆ ಎಷ್ಟು ಅಂತ ಗೊತ್ತಿದೆಯಾ ನನಗೆ? 1 kgಗೆ 2,000 ರೂಪಾಯಿ. ಅವ್ರಿಗೇನೋ ಬುದ್ಧಿ ಇಲ್ಲ. ಒಂದು 50 ಗ್ರಾಮ್ ಬರ್ಕೋ ಸಾಕು. ಅಕ್ಕಿ ಇದೆಯಾ? ತಂದು ಹಾಕಿದ್ರೆ ಬೇಯಿಸ್ತೀನಿ. ಬೇರೆ ಶ್ಯಾಮ, ಒಂದು 25 kg ಬರ್ಕೊಳ್ಳೋ ಅಕ್ಕಿ. 25, 1600. ಅಪ್ಪ, ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದಾರೆ. ಹೋಗ್ಲಿ, ಅದಕ್ಕೆ 2,000 ಕೊಡ್ಬೇಕು. ಅದೇನು ಕಂಪಲ್ಸರಿ ಏನು ಅಲ್ವಲ್ಲ? ಅನುಕೂಲ ಇರೋರು ಹೋಗ್ತಾರೆ. ನೀನ್ ಮನೇಲಿ ಆರಾಮಾಗಿದ್ಬಿಡು. ಅಮ್ಮ ನೋಡಮ್ಮ, ಅಪ್ಪ ಹೆಂಗ್ ಮಾತಾಡ್ತಾರೆ. ನೀನು ನೋಡ್ತಾ ಇಲ್ವೇನೆ, 1/4 kg ಗೋಡಂಬಿ ಗತಿ ಇಲ್ಲದೆ ನಿಂತಿದ್ದೀನಿ. ಹೂ ಕಣೆ ಮೇಘ, ಎಲ್ಲ 2 kg 3 kg ಲಿಸ್ಟ್ ಹಾಕಿದ್ವಿ. ಗಸಗಸೆ ಮಾತ್ರ 50 ಗ್ರಾಮು. ಆ ಸ್ಲಿಪ್ ಕೊಟ್ಬಿಟ್ಟು ಒಳಗೆ ಹೋಗು. 210 ಮತ್ತೇನು ಬೇಡ ಅಲ್ಲ? ಬೇಕಂದ್ರೆ ಎಲ್ಲಿ ತಂದು ಕೊಡ್ತೀರಾ ನೀವು? ಒಟ್ಟು 2,210 ರೂಪಾಯಿ ಆಯ್ತು. ಅಪ್ಪ ಪ್ಲೀಸ್ ಅಪ್ಪ. 1 ನಿಮಿಷ ಇರು. ನಳಿನಿ, ಗೋಡಂಬಿ ಮುಂದಿನ ತಿಂಗಳು ತಗೊಂಡ್ರಾಯ್ತು ಬಿಡು. ಈ ತಿಂಗಳಿಗೆ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೋಡು, ಗೊತ್ತಾಯ್ತಾ? ಎಲ್ಲರೂ ಟ್ರಿಪ್ ಹೋಗಿ ನಾನು ಹೋಗಿಲ್ಲ ಅಂದ್ರೆ ಆಡ್ಕೋತಾರೆ. ಮಗಳೇ, ಯಾರೋ ಆಡ್ಕೋತಾರೆ ಅಂತ ಮಿತಿ ಮೀರಿ ಆಸೆ ಪಡಬಾರ್ದು. ಅದೇ ಲಕ್ಕಿ ಆಗಿದ್ರೆ ಹೂ ಅಂತಿದ್ಯಲ್ವಾ? ಅವಳಿಗೆ ಯಾವತ್ತೂ ಯಾವ್ದಕ್ಕೂ ಇಲ್ಲ ಅಂತ ಹೇಳೇ ಇಲ್ಲ. ಆದ್ರೆ ನಾನ್ ಕೇಳಿದ್ರೆ ಮಾತ್ರ ಇಲ್ಲ ಅಂತ್ಯ. ಲಕ್ಕಿ ಒಬ್ಳೆ ನಿನ್ ಮಗಳು, ನಾನ್ ನಿನ್ ಮಗಳೇ ಅಲ್ಲ. ಬೇಗ ಅವಳಿಗೆ ಸ್ವಲ್ಪ ಹೇಳು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.